ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರುದ್ರೇಶ್ ಫ್ರಮ್ ಯೋಯೋರುದ್ರ ಆಂಡ್ರಾಯ್ಡ್ ಟೆಕ್. ಇವತ್ತು ನೀವು ನನ್ನ ಮುಂದೆ ನೋಡ್ತಾ ಇರ್ಬೋದು ಒಂದು ಇನ್ಫಿನಿಟಿದ ಒಂದು ಸ್ಮಾರ್ಟ್ ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು ಮಿನಿ. ನೋಡಿ, ಕೈ ಅಗಲವಷ್ಟು ಇಷ್ಟೇ ಇರೋದು ಇದೊಂದು ಸ್ಪೀಕರ್ನ ಇವತ್ತು ನಾನು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ, ಇದನ್ನಲ್ಲೇ ಓಪನ್ ಮಾಡಿದ್ದೀನಿ ನಾನು. ಓಕೆನಾ, ನಂದು ಪ್ರಾಡಕ್ಟ್ ಅಲ್ಲ ಇದು. ಓಕೆನಾ, ಸೊ ಇದ್ರ ಬಗ್ಗೆ ರಿವ್ಯೂ ಮಾಡೋಣ. ಹಾಗೆ ಇದ್ರ ಪ್ರಾಡಕ್ಟ್ ಹೇಗಿದೆ, ಇದರ ಫೀಚರ್ಸ್ ಏನು ಎಲ್ಲ ತಿಳ್ಕೊಳ್ಳೋಣ. ಅದು ನೀವು ತೊಗೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ತೊಗೋಬೋದು. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ, ಎಷ್ಟು ಸ್ಟಾರ್ಟ್ ವಿಡಿಯೋ ಕೊಡೋಣ. ಸೊ ನಿಮಗೆ ಈ ರೀತಿಯ ಒಂದು ಮಾಡೆಲ್ ನಿಮಗೆ ಸಿಗ್ತಾ ಇರುವಂಥದ್ದು ಮಿನಿ ಆಗಿದೆ. ನೋಡಿ, ಕೈಗೆ ಇಟ್ಕೊಂಡ್ರು ನಿಮ್ಮ ಹಸ್ತ ಎಷ್ಟಿರುತ್ತೆ ಅದಕ್ಕಿಂತ ಒಂಚೂರು ಕಮ್ಮಿನೇ ಇರುವಂಥದ್ದು ಇದರೊಳಗೆ ಸ್ಪೀಕರು. ಸೊ ನಿಮಗೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಫೀಚರ್ಸ್ ಅಂತ ನೋಡೋದಾದರೆ, ಮೇಲೆ ನಿಮಗೆ ಒಂದು ಬಟ್ಟೆ ಥರದ್ದು ಒಂದು ಫ್ಯಾಬ್ರಿಕ್ ಮೆಟೀರಿಯಲಿಂದ ನಿಮಗೆ ಸ್ಪೀಕರ್ ಗ್ರಿಲ್ಸ್ಗಳು ಸಿಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಇದು ಈ ರೀತಿ ಒಂದು ಸಿಗ್ತಾ ಇರೋದು ಒಂದು ಬ್ಲೂ ಕಲರಲ್ಲಿ ಇದು ಸಿಗ್ತಾ ಇರುವಂಥದ್ದು. ಹಾಗೆ ಇನ್ನು ಸುತ್ತ ನೋಡೋದಾದರೆ ನಿಮಗೆ ಒಂದು ಕಡೆ ಇನ್ಫಿನಿಟಿ ಒಂದು ಬ್ರ್ಯಾಂಡಿಂಗ್ ಸಿಗ್ತಾ ಇದೆ, ಅದ್ರ ಕೆಳಗಡೆ ಒಂದು ಲೈಟ್ LED ಲೈಟ್ ಕೂಡ ಸಿಗ್ತಾ ಇರುವಂಥದ್ದು. ಅಲ್ಲಿ ರೆಡ್ ಕಲರು ಬ್ಲಿಂಕ್ ಆದರೆ ಅದು ನಿಮಗೆ ಬ್ಯಾಟ್ರಿ ಇಲ್ಲ ಅಂತ ತೋರಿಸೋಕೆ, ಬ್ಯಾಟ್ರಿ ಕಮ್ಮಿ ಇದೆ ಅಂತ. ಸೊ ಬ್ಲೂ ಕಲರ್ ಬ್ಲಿಂಕ್ ಆಗಿದೆ ಅಂದರೆ ಕನೆಕ್ಟ್ ಆಗಿದೆ ಅಂತ ಹೇಳೋಕ್ಕೆ ಒಂದು ಬ್ಲಿಂಕ್ ನೋಟಿಫೈ ಮಾಡೋಕ್ಕೆ ಇದೊಂದು ಕೊಟ್ಟಿದ್ದಾರೆ. ಹಾಗೆ ಇನ್ನು ಇಲ್ಲಿ ಕೆಳಗೆ ಕಾಣಿಸ್ತಿರ್ಬೋದು, ಇಲ್ಲಿ ನಿಮಗೆ ಏನಾದ್ರು ಒಂದು ಥ್ರೆಡ್ ಅಂದರೆ ದಾರ ಏನಾದ್ರು ಸಿಗಿಸ್ಕೊಂಡು ನೇತಾಡ್ಕೊಳ್ತಿರಲ್ಲ, ಅದಕ್ಕೋಸ್ಕರ ಇದನ್ನು ಒಂದು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಸೈಡಲ್ಲಿ ನಿಮಗೆ ಮೈಕ್ರೋ USB ಒಂದು ಪೋರ್ಟ್ನ ಕೊಟ್ಟಿರೋವಂಥದ್ದು ಚಾರ್ಜ್ ಮಾಡೋದಕ್ಕೆ. ಇದು ನಿಮಗೆ ಯಾವುದೇ ರೀತಿಯ ಒಂದು ವೈರ್ಲೆಸ್ ಚಾರ್ಜಿಂಗ್ನ ಸಪೋರ್ಟ್ ಮಾಡಲ್ಲ. ಓಕೆನಾ, ಇಷ್ಟು ಕಮ್ಮಿ ಇರುತ್ತಲ್ಲ ಸೈಜು, ಅದಕ್ಕೋಸ್ಕರ ಹಂಗೆ ಅಂದ್ಕೊತಾರೆ. ಸೊ ಇದ್ರ ಜೊತೆ ನಿಮಗೆ ವೈರ್ ಕೂಡ ಕೊಟ್ಟಿದ್ದಾರೆ, ಮೈಕ್ರೋ USB ಇಷ್ಟು ಉದ್ದನ ವೈರು. ಅದನ್ನು ತರಲಿಲ್ಲ ನಾನು, ಅದೇನು ತೋರಿಸ್ಬೇಕಲ್ಲ ಅಂತ. ಸೊ ಹಿಂದ್ಗಡೆ ನಿಮಗೆ ನೋಡ್ತಿರ್ಬೋದು, ಇಲ್ಲೊಂದು ರಬ್ಬರಿಂದ ಒಂದು ಪ್ಲ್ಯಾಟ್ಫಾರ್ಮ್ ಕೆಳಗಡೆ ಒಂದು ಕೊಟ್ಟಿರುವಂಥದ್ದು. ಇದನ್ನು ನೀವೇನಾದ್ರು ನೆಲದ ಮೇಲೆ ಇಟ್ಟಿರೋ ಅಲ್ಲಾಡಲ್ಲ. ಓಕೆನಾ, ಸೊ ರಬ್ಬರು ಒಂಥರ ಇಟ್ಕೊಂಡಿರುತ್ತೆ, ಆ ಥರ ಇದೆ ಇಲ್ಲಿ ಬರುವಂಥದ್ದು. ಸೊ ನಿಮಗೆ ಹಿಂದ್ಗಡೆ ನೋಡ್ತಾ ಇರ್ಬೋದು, ಇಲ್ಲೊಂದು ಫಿಸಿಕಲ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಟರ್ನ್ ಆನ್ ಮಾಡೋದಕ್ಕೆ. ಸೊ ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇನ್ಫಿನಿಟಿ ಬ್ರ್ಯಾಂಡಿಂಗ್ ಸಿಗ್ತಾ ಇರುವಂಥದ್ದು. ಇಲ್ಲಿ ಏನೋ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ, ಪೋರ್ಟಬಲ್ ಬ್ಲೂಟೂತ್ ಸ್ಪೀಕರ್, ಮಾಡೆಲ್ ನಂಬರು, ಹಾಗೆ ಇನ್ನೊಂದು ಇನ್ಪುಟ್ಟು, ಮೇಡ್ ಇನ್ ಚೈನಾ ಪ್ರಾಡಕ್ಟ್ ಅಲ್ಲ. ಸೊ ಈಗ ಈ ಸ್ಪೀಕರ್ನ ಆನ್ ಮಾಡೋಣ. ಜಸ್ಟ್ ಈ ಬಟನ್ನ ಒತ್ತಿಡ್ಕೋಬೇಕಾಗುತ್ತೆ. ನೀವು ಕೇಳಿಸ್ತಾ, ಪವರಿಂಗ್ ಆನ್ ಅಂತ ಒಂದು ಶಬ್ದ ನಿಮಗೆ ಇಲ್ಲಿ ಹೇಳುತ್ತೆ. ಹಾಗೆ ಇದರಲ್ಲಿ ಒಂದು ಸ್ಪೆಸಿಫಿಕೇಷನ್ಸ್ನ ಹೇಳಬೇಕು ಅಂದರೆ, ಇದು ಒಂದು ಪೋರ್ಟಬಲ್ ಸ್ಪೀಕರ್ ಆಗಿರುವಂಥದ್ದು, ಪಾಕೆಟ್ ಸ್ಪೀಕರ್ ಅಂತಲೂ ಕರಿಬೋದು. ಇನ್ಫಿನಿಟಿ ಅಂತ ಬ್ರ್ಯಾಂಡಿಂಗಿಂದ ಸಿಗ್ತಾ ಇರುವಂಥದ್ದು. ಸೊ ಇದನ್ನು ನೀವು ಆನ್ಲೈನಲ್ಲಿ ಒಂದು ₹1000 ಮೇಲೆ ಒಳಗೇನೆ ತೊಗೋಬೋದು. ನಾನು ಪ್ರೈಸ್ ಚೆಕ್ ಮಾಡಿಲ್ಲ, ಪ್ರೈಸ್ ಚೆಕ್ ಆದಮೇಲೆ ನಿಮಗೆ ಇಲ್ಲಿ ವಿಡಿಯೋ ಮೇಲೆ ಹಾಕಿರ್ತೀನಿ. ಇದರಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಸೊ ಅದಕ್ಕೆ ನಿಮಗೆ ಯಾವುದೋ ಒಂದು ಕನೆಕ್ಟಿವಿಟಿ ಇಶ್ಯೂ ಆಗೋಲ್ಲ, ಆಸಮ್ ಆಗಿರುವಂಥದ್ದು. ಇದರಲ್ಲಿ ಒಂದು ಬ್ಲೂಟೂತ್ 5.0 ಇರುವಂಥದ್ದು. ಹಾಗೆ ಇದೊಂದು ಪೋರ್ಟಬಲ್ ಸ್ಪೀಕರ್ ಆಗಿದೆ. ಒಂದು ಬೇಸ್ ಹೆಂಗಿದೆ ಅಂದರೆ, ನಿಮಗೆ ಒಂದು ನೀವು ಕೈಲಿಟ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಇದು ಗೊತ್ತಾಗೋದು, ಅಷ್ಟು ಸಖತ್ತಾಗಿದೆ ಬೇಸು. ಸಾಂಗ್ ಕೇಳ್ತಿದ್ರೆ ಶೇಕ್ ಫೀಲ್ ಬರುತ್ತೆ, ಲಿಟ್ರಲಿ ಶೇಕ್ ಫೀಲ್ ಬರುತ್ತೆ ಇದರಲ್ಲಿ. ಆ ಥರ ಒಂದು ಸ್ಪೀಕರ್ ಆಗಿರುವಂಥದ್ದು ಬೆಸ್ಟ್ ಆಗಿದೆ. ಓಕೆನಾ, ಆಮೇಲೆ ಇದರಲ್ಲಿ ಒಂದು ಡ್ಯುಯಲ್ ಬ್ಯಾಂಡ್ ಸ್ಪೀಕರ್ ಅಂದರೆ ಇರುವಂಥದ್ದು. ಹಾಗೆ ನಿಮಗೆ ಇದರಲ್ಲಿ ಒಂದು ಚಿಕ್ಕ ಒಂದು ಮೈಕ್ರೋಫೋನ್ ಕೂಡ ಸಿಗ್ತಾ ಇದೆ. ಓಕೆನಾ, ಸೊ ಇದರಿಂದ ನೀವು ಕಾಲ್ನ ಇಲ್ಲೇ ರಿಸೀವ್ ಮಾಡಿ, ನೀವೇನಾದ್ರು 5 ಜನದ ಮಧ್ಯೆ 6 ಜನದ ಮಧ್ಯೆ ಇದ್ದೀರಾ ಅಂದರೆ, ಸೊ ನೀವು ಇಲ್ಲೇ ಕಾಲ್ ಕನೆಕ್ಟ್ ಮಾಡಿ ಅಲ್ಲಿಂದ ನೀವು ಮಾತಾಡೋದು ಎಲ್ಲ ನೀವು ಮಾಡ್ಬೋದಾಗಿದೆ ಆರಾಮಾಗಿ. ಸೊ ಇದನ್ನು ನಾನು ಈಗ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ. ಸೊ ಇದನ್ನು ಬ್ಲೂಟೂತ್ನೊಂದಿಗೆ ಕನೆಕ್ಟ್ ಮಾಡೋಣ. ಸೊ ಅದಕ್ಕೋಸ್ಕರ ಬ್ಲೂಟೂತ್ನ ಆನ್ ಮಾಡಬೇಕಾಗಿದೆ. ಪೇರ್ 3. ಸೊ ಇಲ್ಲಿ ನಿಮಗೆ ಇನ್ಫಿನಿಟಿ ಕ್ಲಬ್ ಅಂತಲೇ ಪೇರಿಂಗಿಗೆ ಸ್ಟಾರ್ಟ್ ಆಗಿರೋಂಥದ್ದು. ಸೊ ಪೇರ್ ಆಗಿದೆ ಇದು. ಸೊ ಇದನ್ನು ಪಟ್ ಅಂತ ಒಂದು ಸಾಂಗ್ನ ಪ್ಲೇ ಮಾಡಿ ತೋರಿಸ್ತೀನಿ. ರಿವ್ಯೂ ಮಾಡ್ತಾ ಕತ್ಲೆ ಆಗ್ಬಿಡ್ತು.
ಓಕೆನಾ. ಎಲ್ಲ ಶಾರ್ಟ್ಸ್ನೆಲ್ಲ ತಗೊಳ್ಳೋ ಅಷ್ಟೊಳಗೆ ಸ್ಪೀಕರ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ, ಓಕೆನಾ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಲಾಸ್ಟ್ ಮೂಮೆಂಟ್ ಅಲ್ವಾ. ಸೊ ಹೇಗಿತ್ತು ಈ ಸ್ಪೀಕರ್ನ ಕ್ವಾಲಿಟಿ ಹೇಗೆಲ್ಲ ಚೆಕ್ ಮಾಡಿ, ನಿಮಗೆ ಕೈಲಿ ಬಂದ್ರೇ ಒಂಚೂರು ಚೆನ್ನಾಗಿ ನಿಮ್ಗೆ ಅರ್ಥ ಆಗೋದು ಹೇಗಿರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.